ಮಂಡ್ಯದ ಕೆರಗೋಡುವಿನಲ್ಲಿ ಹನುಮಧ್ವಜ ಏನ್ ತೆಗೆದಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಕಿಚ್ಚು ಶುರು ಆಗಿತ್ತು. ಆ ಕಿಚ್ಚು ಇದೀಗ ಬೆಂಗಳೂರಿಗೂ ಕೂಡ ರವಾನೆ ಆಗಿರುವಂತದ್ದು. ನೆನ್ನೆ ಶಿವಾಜಿನಗರದಲ್ಲೂ ಕೂಡ ಹಸಿರು ಬಾವುಟವನ್ನ ಚಾಂದಿನಿ ಚೌಕ್ ಸರ್ಕಲ್ ನಲ್ಲಿ ಏನು ಆರಿಸಲಾಗಿತ್ತು ಅಂತ ಅಂದ್ಬಿಟ್ಟು ಒಂದು ವಿವಾದ ಎದ್ದಿತ್ತು. ಇದೀಗ ಜೆ ನಗರಕ್ಕೆ ಅದು ಮುಂದಾಗಿರುವಂತದ್ದು. ನಾವು ಇದೀಗ ಜೆ ನಗರದ ಸರ್ಕಲ್ ಬಳಿ ಅಂದ್ರೆ ಪೊಲೀಸ್ ಸ್ಟೇಷನ್ ಏನಿದೆ ಆ ಒಂದು ಸರ್ಕಲ್ ಬಳಿ ಇದೀವಿ. ನಮ್ಮ ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಇವಾಗ ದೃಶ್ಯಗಳಲ್ಲಿ ನಿಮ್ಗೆ ತೋರಿಸ್ತಾ ಇರಬಹುದು. ಅಂದ್ರೆ ಒಂದು ಧ್ವಜಸ್ತಂಭವನ್ನ ನಿರ್ಮಾಣ ಮಾಡಲಾಗಿರುವಂತದ್ದು, ಹಸಿರು ಧ್ವಜಸ್ತಂಭ. ಇದರಲ್ಲಿ ಹಸಿರು ಧ್ವಜ ಮತ್ತೆ ಹಳದಿ ಧ್ವಜ ಹಾರಿಸಲಾಗ್ತಿತ್ತು ಅಂತ ಅಂದ್ಬಿಟ್ಟು ಒಂದು ಆಕ್ರೋಶ ವ್ಯಕ್ತ ಆಗಿತ್ತು. ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಒಂದು ಆಕ್ರೋಶವೂ ಕೂಡ ವ್ಯಕ್ತ ಆಗಿತ್ತು. ಅಂದ್ರೆ ಯಾವಾಗ ಮಂಡ್ಯದಲ್ಲಿ ಹನುಮ ಧ್ವಜವನ್ನ ಕೆಳಗಿಳಿಸ್ತಾರೆ ಅವಾಗಿಂದ ಒಂದು ಈ ವಿವಾದ ಶುರು ಆಗಿತ್ತು. ಹೀಗಾಗಿ ಎಲ್ಲೆಲ್ಲಿ ಹಸಿರು ಧ್ವಜ ಇದೆ ಅಲ್ಲೂ ಕೂಡ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋಗಳನ್ನು ಶೇರ್ ಮಾಡಿ ಒಂದು ಆಕ್ರೋಶವನ್ನ ಒಂದು ಜನರು ವ್ಯಕ್ತಪಡಿಸುತ್ತಿದ್ದು ಸಾರ್ವಜನಿಕರು. ಇಲ್ಲಿ ಸಾಕಷ್ಟು ಒಂದು ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು. ಇಲ್ಲಿ ಸಾರ್ವಜನಿಕರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಇಲ್ಲಿ ಒಬ್ರು ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ. ಸ್ಥಳೀಯರನ್ನು ಕೂಡ ಒಂದು ಮಾತಾಡಿಸ್ತಾ ಹೋಗ್ತೀನಿ. ಅಣ್ಣ, ಇದು ಧ್ವಜ ಯಾವಾಗ ಹಾಕಿದ್ದು, ಏನಿದೆ ಆಕ್ಚುಲಿ? ಇವಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಗಲಾಟೆ ಶುರು ಅಂದ್ರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅಣ್ಣ? ಈ ಧ್ವಜವನ್ನು ಈಗ ಮೊನ್ನೆ ಮಂಡ್ಯದಲ್ಲಿ ಆದ ಘಟನೆ ನಂತರ ಸರ್ಕಾರದ ಆದೇಶ ಆಗಿದೆ ಏನಂತ ಹೇಳಿದ್ರೆ ನ್ಯಾಷನಲ್ ಫ್ಲಾಗು ಹಾಗೂ ರಾಜ್ಯೋತ್ಸವದ ಫ್ಲಾಗು ಬಿಟ್ಟು ಇನ್ಯಾವುದೇ ತರಹದ ಫ್ಲಾಗ್ಗಳು ತೆರವುಗೊಳಿಸಿ ಅಂತ ಹೇಳಿದ್ರು. ಇಲ್ಲಿ ಜೆ ನಗರದಲ್ಲಿ ಹಾಕಿದ್ದು ಮೀಲಾದ್ ಟೈಮಲ್ಲಿ ಹಾಕಿದ್ರು ಮೀಲಾದ್ ಫ್ಲಾಗು. ಇದು ಬೇರೆ ಯಾವುದೇ ರಾಜ್ಯದ ಫ್ಲಾಗ್ ಅಲ್ಲ, ಬೇರೆ ದೇಶದ ಫ್ಲಾಗ್ ಅಲ್ಲ, ಮೀಲಾದುನ್ ನಬಿ ಟೈಮಲ್ಲಿ ಹಾಕಿದಂತ ಫ್ಲಾಗ್ ಅದು. ಈಗ ಕರ್ನಾಟಕ ರಾಜ್ಯದಲ್ಲಿ ಆದೇಶ ಮಾಡಿದ್ರು ಎಲ್ಲ ತೆರವುಗೊಳಿಸಿ ಅಂತ. ಆಮೇಲೆ ನಿನ್ನೆ ಏನ್ ಮಾಡಿದ್ರು, ಜೆ ನಗರದ ಇನ್ಸ್ಪೆಕ್ಟರ್ ಅವರು ಇಲ್ಲಿನ ಸ್ಥಳೀಯ ಮುಖಂಡರುಗಳಿಗೆ ಕರೆಸಿ ಈ ತರ ಆದೇಶ ಆಗಿದೆ, ಕಮಿಷನರ್ ಆದೇಶ ಆಗಿದೆ, ಅದನ್ನ ತೆರವುಗೊಳಿಸಬೇಕು ಅಂತ ಹೇಳಿದ್ರು. ಆಯ್ತು ಸ್ವಾಮಿ, ತೆರವುಗೊಳಿಸಿ, ಏನೂ ಸಮಸ್ಯೆ ಇಲ್ಲ ಅಂತೇಳಿ ಅದನ್ನ ಹೇಳಿದ್ಮೇಲೆ ತೆರವುಗೊಳಿಸಿದ್ದಾರೆ. ಬೇರೆ ಉಳಿದ ಟೈಮಲ್ಲಿ ಅಂದ್ರೆ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಇರಬಹುದು, ಮತ್ತೆ ಕನ್ನಡ ರಾಜ್ಯೋತ್ಸವ ಇರಬಹುದು, ಈ ಸಮಯದಲ್ಲಿ ನಾಡಧ್ವಜ ಮತ್ತು ರಾಷ್ಟ್ರಧ್ವಜವನ್ನು ಇಲ್ಲಿ ಹಾಕ್ಲಾಗ್ತಾ ಇತ್ತಾ? ಹೇಗೆ ಪ್ರೊಸೆಸ್ ನಡೀತಿತ್ತು ಅಂತ ಮುಂಚೆ? ಇಲ್ಲ, ಆಗಸ್ಟ್ 15ಗೆ ಕಾರ್ಯಕ್ರಮ ಆದಾಗ ಆಗಸ್ಟ್ 15ಗೆ ನ್ಯಾಷನಲ್ ಧ್ವಜವನ್ನು ಹಾರಿಸ್ತಾ ಇದ್ದೀವಿ. ಈಗ ರಾಜ್ಯೋತ್ಸವ ಆದ್ಮೇಲೆ ರಾಜ್ಯೋತ್ಸವ ಧ್ವಜ ಇಲ್ಲೇ ಕಾಣ್ತಾ ಇದೆ ನಿಮಗೆ, ಅದನ್ನ ಹಾರ್ತಾ ಇದೆ. ಇದು ಯಾವುದೇ ತರಹದ ಕಾಂಟ್ರವರ್ಸಿ ಇಲ್ಲ. ನಿನ್ನೆ ಯಾವಾಗ ಇದು ತೆರವು ಮಾಡಲಾಗಿತ್ತು ಏನು ಅಂತ? ನಿನ್ನೆ ಸಾಯಂಕಾಲ ತೆರವುಗೊಳಿಸಿದ್ದಾರೆ. ಇಲ್ಲ, ಬಿಬಿಎಂಪಿ ಅವರು ಅಲ್ಲ, ಬಿಬಿಎಂಪಿ ಅವರು ಕಮಿಷನರ್ ಆದೇಶ ಕೊಟ್ಟಿದ್ದಾರೆ ಅಂತ ಜೆ ನಗರದ ಇನ್ಸ್ಪೆಕ್ಟರ್ಗಳಾದವರು ಇಲ್ಲಿ ಸ್ಥಳೀಯ ಮುಖಂಡರನ್ನ ಕರೆಸಿ ಮಾತಾಡಿದ್ರು. ಈ ತರ ಇದೆ ವಿಷಯ ಅಂದಾಗ ತೆರವುಗೊಳಿಸಿ, ಯಾವುದು ಅಭ್ಯಂತರ ಇಲ್ಲ ಅಂತೇಳಿ ತೆರವುಗೊಳಿಸಿದ್ದಾರೆ. ಓವರಾಲ್ ಈ ಒಂದು ಧ್ವಜದ ವಿಚಾರವಾಗಿ ರಾಜ್ಯದಲ್ಲಿ ನಿರಂತರವಾಗಿ ಎಲ್ಲೋ ಒಂಥರ ವಾತಾವರಣ ಚೇಂಜ್ ಆಗ್ತಾ ಇದೆ. ಏನ್ ಹೇಳ್ತೀರಿ ನಿಮ್ ಕಡೆಯಿಂದ? ನಿಮ್ಮ ಇಲ್ಲಿ ಏರಿಯಾದಲ್ಲಿ ಏನಿಲ್ಲ, ನನ್ನ ಕಡೆಯಿಂದ ಧ್ವಜದ ಒಂದು ಈಗ ರಾಜಕೀಯ ಮಾಡ್ತಾ ಇರೋ ಧ್ವಜದ್ದು. ಈಗ ಒಂದು ಕೇಸರಿ ಧ್ವಜವನ್ನ ನಾವು ಯಾರೇ ಎಲ್ಲೇ ಬೇಕಾದ್ರೆ ಕಟ್ಟೋರು ನಾವೇ ತೆಗೆದು ಅದನ್ನ ಕೆಳಗೆ ಹಾಕಿದ್ರೆ ಅದು ತಪ್ಪಲ್ವಾ? ಯಾವುದೇ ಧ್ವಜವನ್ನು ಕೆತ್ತು ಕೆಳಗೆ ಹಾಕಂಗಿಲ್ಲ. ಅವ್ರು ಏನ್ ಮಾಡ್ತಾ ಇದ್ರೆ ಬೇಕಂತ ಈಗ ಬಿಜೆಪಿನವರು ಚುನಾವಣೆ ಟೈಮಲ್ಲಿ ಎಲ್ಲ ಧ್ವಜಗಳು ಎಲ್ಲಿ ಬೇಕಲ್ಲಿ ಕಟ್ ಹಾಕೋದು, ಅವರೇ ಬಂದು ಕಿತ್ತು ಹಾಕೋದು, ಅದನ್ನ ಒಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿ ವಾಟ್ಸಾಪ್ ಅಲ್ಲಿ ಹಾಕೋದು, ಈ ತರ ಅವರು ಬೇಕಂತ ಮಾಡ್ತಾ ಇರೋಂತ ಕರ್ತವ್ಯಗಳು. ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತಾಗಿರುವಂತದ್ದು. ಅಂದ್ರೆ ಇದೀಗ ನೀವು ಸ್ಪಾಟ್ ನಲ್ಲಿ ನೋಡ್ತಾ ಇದೀವಿ. ಇದು ಜೆ ನಗರದಿಂದ ಹಲವು ವರ್ಷಗಳಿಂದ ಇರುವಂತಹ ಒಂದು ಸಂಗಮ್ ಸರ್ಕಲ್ ಅಂತ ಅಂದ್ಬಿಟ್ಟು ಇದನ್ನ ಹೇಳಲಾಗ್ತಾ ಇದೆ. ಈ ಸರ್ಕಲ್ ನಲ್ಲಿ ಈದ್ ಮಿಲಾದ್ ಟೈಮ್ ಅಲ್ಲಿ ಈ ರೀತಿಯಾದಂತಹ ಹಸಿರು ಧ್ವಜವನ್ನ ಹಾಕ್ತಿವಿ, ಆಮೇಲೆ ನಂತರ ಇಳಿಸ್ತೀವಿ, ಮತ್ತೆ ಆಮೇಲೆ ರಾಷ್ಟ್ರ ಧ್ವಜವನ್ನು ಕೂಡ ಹಾಕ್ತಿವಿ ಅನ್ನೋದು ಇಲ್ಲಿನ ಸ್ಥಳೀಯರ ಮಾತಾಗಿರುವಂತದ್ದು. ಅಂದ್ರೆ ಯಾವಾಗ ಈ ಒಂದು ಕಾಂಟ್ರವರ್ಸಿ ಶುರು ಆಯ್ತು, ಇಮಿಡಿಯೇಟ್ಲಿ ಜೆ ನಗರ ಪೊಲೀಸರು ಬಂದ್ರು, ಈ ರೀತಿ ನಮಗೆ ಒಂದು ಹೇಳಿದ್ರು, ಹೀಗಾಗಿ ನಾವು ಅದನ್ನ ಕೆಳಗಿಳಿಸಿದೀವಿ. ಅದ್ರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದ್ರೆ ಈ ಧ್ವಜದ ಹೆಸರದಲ್ಲಿ ರಾಜಕೀಯ ಮಾಡಬಾರ್ದು ಅನ್ನೋದು ಸ್ಥಳೀಯರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.